ನಿನ್ನೆ ಹಿಪ್ಪರ್ಗಿ ಬ್ಯಾರೇಜಲ್ಲಿ ಗೇಟ್ ನಂಬರ್ 22 ಸ್ಲಿಪ್ ಆಗಿದೆ ಅಂತ ಹೇಳಿ ನಮಗೆ ವರದಿ ನಮ್ಮ ಚೀಫ್ ಇಂಜಿನಿಯರ್ ಅವರು ರಾಠೋಡ್ರವರು ಮಾಡಿದ್ದಾರೆ. ನಾವು ಪರಿಶೀಲನೆ ಮಾಡಿದ್ದಾಗ ಅದು ಹಿಪ್ಪರ್ಗಿ ಬ್ಯಾರೇಜ್ ಬಾಗಲಕೋಟೆ ಜಿಲ್ಲೆಗೆ ಬರುತ್ತೆ. ಆದರೆ ಚೀಫ್ ಇಂಜಿನಿಯರ್ ಅವರು ನಮಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಯಾಕೆಂದರೆ ಅದಕ್ಕೆ ಬ್ಯಾಕ್ ವಾಟರ್ ನಮ್ಮ ಕಡೆ ಸ್ಟೋರ್ ಆಗಿರುತ್ತೆ. ಈ 1.5 ಮೀಟರ್ ಬೇಕು ಅಂತ ಹೇಳಿದರು. ಆಲ್ರೆಡಿ 10 ತಾಸಿಂದ ಈ ಕೆಲಸ ಮಾಡ್ತಾ ಬಂದಿದ್ದಾರೆ. ಇನ್ನೊಂದು 5 ತಾಸು ಆಲ್ರೆಡಿ ಕೆಲಸ ಮುಗಿಸ್ತಾರೆ. ಈ ಮಧ್ಯದಲ್ಲಿ ಏನಾಗಿದೆ ಅಂದರೆ ನಮ್ಮ ಹಿಪ್ಪರ್ಗಿನಲ್ಲಿ ಟೋಟಲ್ 1 TMC ನೀರು ಹರಿದು ಕೆಳಗಡೆ ಬಂದಿದೆ. ಇದು ಮತ್ತೆ ಚಿಕ್ಕಪಡಸಲಗಿ ಬ್ಯಾರೇಜ್ ಮುಖಾಂತರ ಆಲ್ಮಟ್ಟಿಗೆ ಹೋಗಿ ಸೇರುತ್ತೆ. ಕೆಳಗಡೆ ರೈತರು ಆ ನೀರನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇನ್ನೂ ಕಬ್ಬು ಕಟಾವು ಸೀಸನ್ ನಡೀತಾ ಇದೆ. ಈ ಏನಿದೆ ಈ ನೀರಾವರಿಯನ್ನು ರೈತರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು 5 ಗಂಟೆ ಒಳಗಡೆ ನಮ್ಮ ಚೀಫ್ ಇಂಜಿನಿಯರ್ ಅವರನ್ನು ನಮಗೆ ಭರವಸೆ ನೀಡಿದ್ದಾರೆ. ಈ ಗೇಟನ್ನು ಮತ್ತೆ ಮೇಲೆಗೆ ಎತ್ಬಿಟ್ಟು ರೀಇನ್ಫೋರ್ಸ್ಮೆಂಟ್ ಮಾಡಿ ಇದನ್ನು ಸ್ಟಾಪ್ ಮಾಡ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು.